ಚಿಕ್ಕನಾಯಕನಹಳ್ಳಿಯಲ್ಲಿ ಮಳೆ ಅಬ್ಬರ. ಭಾರೀ ಮಳೆಯಿಂದ ನೂರಾರು ಎಕರೆ ರಾಗಿ ಬೆಳೆಗೆ ಹಾನಿ. ಕಳೆದ 2 ತಿಂಗಳಿನಿಂದ ತುಮಕೂರು ಜಿಲ್ಲೆಯಲ್ಲಿ ಕೈಕೊಟ್ಟಿದ್ದ ಮಳೆರಾಯ ಈಗ ಕಳೆದೆರಡು ದಿನಗಳಿಂದ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಕಳೆದ 2-3 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದ್ದು ನಾನಾ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಗ್ರಾಮ ಪಂಚಾಯಿತಿ ಇದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿ ವ್ಯಾಪ್ತಿಯಲ್ಲಿ ಜೋರು ಮಳೆಯಾಗ್ತಾ ಇದ್ದು ನಾನಾ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಹುಳಿಯಾರು ವ್ಯಾಪ್ತಿಯ ಕೆಸಿಪಾಳ್ಯದ 10 ಎಕರೆ ಜಮೀನಿನಲ್ಲಿ ಮಳೆ ನೀರು ತುಂಬಿಕೊಂಡಿದ್ದು ಜಮೀನಿನಲ್ಲಿ ಹಾಕಲಾಗಿದ್ದ ರಾಗಿ ಪೈರು ಕೊಳಿತು ಹಾನಿಯಾಗುವ ಸಾಧ್ಯತೆ ಇದ್ದು ರೈತರು ಆತಂಕದಲ್ಲಿದ್ದಾರೆ. ಇತ್ತ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೆಸಿಪಾಳ್ಯ ಗ್ರಾಮದ ವೃದ್ಧ ಮಹಿಳೆಗೆ ಮಳೆ ನೀರು ಮನೆಗೆ ನುಗ್ಗಿದೆ. ಅವೈಜ್ಞಾನಿಕ ಚರಂಡಿ ಕಾಮಗಾರಿಯಿಂದಾಗಿ ಮಳೆ ನೀರು ಮನೆಗೆ ನುಗ್ಗಿದ್ದು ವೃದ್ಧೆಯ ಮಹಿಳೆ ಅಳಲನ್ನ ತೋಡ್ಕೊಂಡಿದ್ದಾರೆ. ಅನುಕೂಲ ಮಾಡ್ಕೊಟ್ಬಿಟ್ರು ಸಾಕ್ಬೇಕು ಸ್ವಾಮಿ. ನಮ್ಗೆ ನಾವು ಬಡವರು, ನಾವೇನು ಮಾಡಕ್ಕಾಗಲ್ಲ ಸ್ವಾಮಿ. ನನ್ ಮಗ ಏನ್ ಮಾಡ್ತಾನೆ ಸ್ವಾಮಿ, ಅವನಿಗೆ ಏನ್ ಗೊತ್ತಾಗುತ್ತೆ? ಬರೇ ಆಸ್ಪತ್ರೆಗೆ ಹೋಗೋದೇ ಆಗೈತಿ. ಮಂಜಿ ಬರ್ಬಲ್ಲಿ ನನ್ನ ಕೈಲಿ ಆಗಲ್ಲ ಸ್ವಾಮಿ ಇಲ್ಲ ಇರಕ್ಕೆ. ನೀವು ಎಷ್ಟನೇ ಕ್ಲಾಸ್ ಅಪ್ಪ? 6ನೇ ಕ್ಲಾಸ್. ನೀನು ಎಷ್ಟನೇ ಅಪ್ಪ? 9th. ಇಲ್ಲೇ ಶಾಲೆಗೆ ಹೋಗ್ತಿದ್ರಾ? ಇಲ್ಲೇ ವಾಸವಾಗಿರೋದು? ಇಲ್ಲೇ ಸ್ವಾಮಿ. ಇದು ಯಾವಾಗ ಮಾಡಿರಿ ಚರಂಡಿನ? 3 ತಿಂಗಳಾಯ್ತಾ? ಈಗ ನೀವೇನನ್ನ ಹೇಳಕ್ ಬಯಸ್ತೀರಾ ನಿಮ್ಮ ಶಾಸಕರಿಗಾಗ್ಲಿ ನಿಮ್ಮ ಗ್ರಾಮ ಪಂಚಾಯತಿಗಾಗ್ಲಿ? ಏನಪ್ಪ ಏನ್ ಮಾಡ್ತೀರಾ ಗೊತ್ತಿಲ್ಲ ಸ್ವಾಮಿ. ಗ್ರಾಮಸ್ಥರು ಏನು ಮಾಡ್ಲಿಲ್ಲ ಸ್ವಾಮಿ. ಅವತ್ತೇ ಅಲ್ಲ ಗ್ರಾಮಸ್ಥರಲ್ಲ, ನಿಮ್ಮ ಗ್ರಾಮ ಪಂಚಾಯತಿ ಇದೆ. ಮಾಡ್ಕೆ ಬಿಟ್ರು. ನಮಗ್ ಬಹಳ ಕಷ್ಟ ಕೊಟ್ಬಿಟ್ರು ಸ್ವಾಮಿ. ಈ ರೋಡ್ ಮಾಡ್ಲಾಗಿ ನಮ್ಗೆ ಬಹಳ ಕಷ್ಟ. ಓಡಾಡಕ್ಕೆ ನೀರ್ಗೆ ಹೋಗ್ಯಾರ ಬೇಡವನ್ ಸ್ವಾಮಿ. ದಾರಿ ಬಂದ್ಬಿಡ್ತು. ಹುಡುಗ ನೆನೆ ದಿವಸ ಆಗಿದ್ದು ನಾನು ಏನ್ ಮಾಡ್ತಿದ್ದೆ ನೆನೆ ದಿವಸ. ಈ ತಿರ್ಗಾಡ ದಾರಿನೂ ಸ್ವಾಮಿ ಬಿಡ್ಲಿದಂಗೆ ಏನ್ ಸ್ವಾಮಿ ಹಿಂಗ್ ಮಾಡ್ಬಿಟ್ರಲ್ಲ. ನಾವ್ ಏನ್ ಮಾಡೋಣ ಹೇಳು ಈಗ? ನಾವ್ ಯಾವ ತರ ಮಾಡೋಣ? ನಾವ್ ಯಾರನ್ನು ಏನು ಕೇಳಿಲ್ಲ ಸ್ವಾಮಿ. ಗ್ರಾಮಸ್ಥರು ಬಿಟ್ಟು ನಾವ್ ಇಲ್ಲೂ ಹೋಗಿಲ್ಲ. ಅವತ್ತಿಂದಲೂ ನಮ್ಮನ್ನ ಹಂಗೆ ನೋಡ್ಕೊಂಡವ್ರು. ಇವತ್ ಕೈ ಬಿಟ್ಬಿಟ್ರು ಸ್ವಾಮಿ. ನಮ್ಮನ್ನ ಗ್ರಾಮದವ್ರು ಕೈ ಬಿಟ್ಬಿಟ್ರು. ನಮ್ಮನ್ನ ಹುಡ್ಕೊಂಡ ಯಾರೋ ಅಯ್ಯ ಪಾಪ ಅದಿಲ್ಲ ನಮಗೆ ಮಾಡ್ಕೊಟ್ಟಿಸ್ಬಿಟ್ರು. ಮ್ಯಾಲಿಂದ ಡಮ ಡಮ ಬರ್ತವೆ ನೀರು. ತುಮಕೂರು ಜಿಲ್ಲೆಯಲ್ಲಿ ಈಗ ಮಳೆ ಚುರುಕನ್ನ ಪಡೆದುಕೊಂಡಿದ್ದು ಈಗಾಗಲೇ ಉಳುಮೆ ಮಾಡಿದ್ದು ರೈತರು ಬೆಳೆ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.